ಹಾಯ್ ಫ್ರೆಂಡ್ಸ್, ಇವತ್ತು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಯಾಕಾಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಇದಕ್ಕೇನಾದರೂ ಸಿಂಪ್ಟಮ್ಸ್ ಇದೆಯಾ, ಸ್ಪೆಸಿಫಿಕ್ ರೀಸನ್ ಇದೆಯಾ, ಸೊ ಇದು ಯಾವ ಟೈಮಲ್ಲಿ ಆಗುತ್ತೆ, ಯಾವಾಗ ನೀವು ಇದನ್ನು ನೋಡಬಹುದು, ಸೊ ಈ ಥರ ಎಲ್ಲ ಮಾಹಿತಿನೂ ನಾನಿವತ್ತು ನಿಮಗೆ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷಾ ಬೇಬಿ ಬ್ಲೂಮ್. ನನ್ನ ಚಾನಲಲ್ಲಿ ನಿಮಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರುವಂತಹ ಎಲ್ಲ ಥರ ಮಾಹಿತಿಗಳು ಸಿಗುತ್ತೆ. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಇತ್ತೀಚೆಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಹಾಗೆ ಇನ್ನು ಮುಂದೆ ಯಾರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋತಿರೋ ಅವ್ರಿಗೂ ಕೂಡ ಥ್ಯಾಂಕ್ಸ್. ಹೀಗೆ ನಿಮ್ಮ ಸಪೋರ್ಟ್ ಇತ್ತು ಅಂದರೆ ನಾವು ಒಳ್ಳೊಳ್ಳೆ ಟಾಪಿಕ್ ಬಗ್ಗೆ ಸರ್ಚ್ ಮಾಡಿಬಿಟ್ಟು ನಿಮಗೆ ಇನ್ಫಾರ್ಮೇಷನ್ನ ನಾನು ಕೊಡಬಹುದು. ಓಕೆನಾ ಫ್ರೆಂಡ್ಸ್? ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಯಾಕಾಗುತ್ತೆ ಫ್ರೆಂಡ್ಸ್? ಇದರಲ್ಲಿ ಬೇಸಿಕ್ ಆಗಿ ಒಂದು ಮಾಹಿತಿ ಕೊಡ್ತೀನಿ. ಏನಂದರೆ, ನಿಮಗೆ ಫೆಲೋಪಿಯನ್ ಟ್ಯೂಬಿಂದ ಎಗ್ ಬರುತ್ತೆ, ಹಾಗೆ ಸ್ಪರ್ಮ್ ಮೀಟ್ ಆಗಿಬಿಟ್ಟು ಸೊ ನಿಮಗೆ ಅದು ಫರ್ಟಿಲೈಸ್ ಆಗಿ ಆಮೇಲೆ ಗರ್ಭಕೋಶದಲ್ಲಿ ಬಂದು ಕೂರುತ್ತೆ. ಸೊ ಇದು ಗರ್ಭಕೋಶ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್. ಸೊ ಇದು ಬಂದು ಅಂದರೆ ಎಲ್ಲ ಫರ್ಟಿಲೈಸ್ ಆಗಿ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಹೋಗುವಾಗ ಇಂಪ್ಲಾಂಟ್ ಆಗುತ್ತೆ, ಅಂದರೆ ಅದು ಕೊರ್ಕೊಂಡು ಒಳಗಡೆ ಹೋಗುತ್ತೆ. ಸೊ ಅವಾಗೇನೆ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದು ಕೆಲವ್ರಿಗೆ ಕಾಣಿಸುತ್ತೆ, ಕೆಲವ್ರಿಗೆ ಕಾಣಿಸೋದಿಲ್ಲ. ಆಲ್ಮೋಸ್ಟ್ ತುಂಬ ಜನಕ್ಕೆ ಇದು ಈ ಥರ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಇರಲ್ಲ, ಕೆಲವ್ರಿಗೆ ಮಾತ್ರನೇ ಇದು ಕಾಣಿಸ್ಕೊಳ್ಳುತ್ತೆ. ಅದು ಯಾವ ಥರ ಇರುತ್ತೆ ಇಂಪ್ಲಾಂಟೇಷನ್ ಬ್ಲೀಡಿಂಗು? ಸೊ ಇದು ಯಾವ ಟೈಮಿಂದ ಯಾವ ಟೈಮಿಗೆ ಕಾಣಿಸ್ಕೊಳ್ಳುತ್ತೆ ಅಂದರೆ, ನಿಮಗೆ ಇವಾಗ ಪೀರಿಯಡ್ ಮಿಸ್ ಆಗಿದೆ, ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗೋ ಟೈಮ್ ಅಂದರೆ ಇವತ್ತು ನಿಮಗೆ ಪೀರಿಯಡ್ ಆಗಬೇಕಿತ್ತು, ಅದು ತಳ್ಳಿ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ, 1-2-3 ಡೇಸ್. ಅದಾದಮೇಲೆ ಅಂದರೆ ಅಲ್ಲಿಂದ 1-10 ಡೇಸ್ ಅಥವಾ 12 ಡೇಸ್ ಒಳಗಡೆನೆ ನಿಮಗೆ ಈ ಥರ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಫ್ರೆಂಡ್ಸ್, ಇದು ರೆಗ್ಯುಲರ್ ಆಗಿ ಇದೇ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಕೆಲವರಿಗೆ ಬೇಗನೆ ಫಾರ್ಮ್ ಆಗಿರುತ್ತೆ, ಇನ್ನು ಪೀರಿಯಡ್ ಮಿಸ್ ಆಗಿರಲ್ಲ, ಅವಾಗೇನೆ ಡ್ರಾಪ್ ಥರ ಕಾಣಿಸ್ತಾ ಇರುತ್ತೆ. ಅದಾದ್ಮೇಲೆ ಪೀರಿಯಡ್ ಮಿಸ್ ಆದಮೇಲೆ ಕೆಲವರಿಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇದು ಇವಾಗೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಅದು ಯಾವಾಗ ಫಾರ್ಮ್ ಆಗಿರುತ್ತೋ ಆವಾಗ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಹೇಗಿರುತ್ತೆ? ಡ್ರಾಪ್ ಥರ ಇರುತ್ತೆ, ಹೆವಿ ಫ್ಲೋ ಇರೋದಿಲ್ಲ. ಸೊ ನಿಮಗೆ 1-2 ಅಥವಾ 3 ಡೇಸ್ ಒಳಗಡೆನೆ ಅದು ಡ್ರಾಪ್ ಥರ ಆಗಿ ನಿಂತು ಹೋಗುತ್ತೆ. ಓಕೆನಾ ಫ್ರೆಂಡ್ಸ್? ಏನೇ ಆಗಲಿ, ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿದೆಯಾ ಅಥವಾ ಡ್ರಾಪ್ ಆಗಿದೆಯಾ ಅಥವಾ ನಿಮಗೆ ಕ್ಲಾಟ್ ಥರನೇ ಹೋಗ್ತಾ ಇದೆ ಅಂತಲೇ ಇಟ್ಕೊಳ್ಳಿ, ಯಾವುದೇ ಥರ ಬ್ಲೀಡಿಂಗ್ ಇದ್ರೂ ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಕನ್ಫರ್ಮೇಷನ್ ಆದಮೇಲೆ ಈ ಥರ ಆಗ್ತಾ ಇದೆ ಅಂದರೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ. ಯಾಕಂದರೆ ಕೆಲವು ಟೈಮ್ ನಮಗೆ ಯಾವುದಕ್ಕೋಸ್ಕರ ಬ್ಲೀಡಿಂಗ್ ಆಗ್ತಿದೆ ಅಂತ ಗೊತ್ತಿರೋದಿಲ್ಲ. ಸೊ ಈಗ ಜಸ್ಟ್ ನಾನು ನಿಮಗೆ ಮಾಹಿತಿ ಕೊಟ್ಟೆ, ಏನಂದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಈ ಥರ ಇರುತ್ತೆ ಅಂತ. ಬಟ್ ಇದೇನೇ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಹೌದಾ ಅಲ್ವಾ, ನಾವು ಅದನ್ನು ಹೌದು ಇದೇ ಇರಬೇಕು ಅಂತ ಕೂತ್ಬಿಟ್ರೆ ನಮ್ಗೆ ಅದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರನೇ ನೀವು ಹಾಸ್ಪಿಟಲಿಗೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಏನಾದರೂ ಬ್ಲೀಡಿಂಗ್ ಡ್ರಾಪ್ ಆದರೂ ಕಾಣಿಸ್ಲಿ, ನಿಮಗೆ ಹೆವಿ ಫ್ಲೋನೇ ಆಗಿಬಿಟ್ರೂ ಪರವಾಗಿಲ್ಲ. ಅದು ಹೆವಿ ಫ್ಲೋ ಆಗಿತ್ತು ಅಂದರೆ ನಿಮಗೆ ಮಿಸ್ಕ್ಯಾರೇಜ್ ಥರ ಆಗಿ ಪೀರಿಯಡ್ ಆಗಿದೆ ಅಂತಲೇ ಅರ್ಥ. ಓಕೆನಾ? ನಿಮ್ಗೇನಾದರೂ ತುಂಬ 1.5 ಮಂತ್ ಈ ಥರ ಆಗಿ ಆಮೇಲೆ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ಮೇಲೆ ನಿಮಗೆ ಆ ಥರ ಹೆವಿ ಫ್ಲೋ ಆಗಿದೆ ಅಂದರೆ ಅದು ಅಬೋಷನ್ ಆಗಿದೆ ಅಂತ. ಇನ್ನೇನು ಡ್ರಾಪ್ ಆಗಿ ನೆಕ್ಸ್ಟ್ ಡೇನೇ ನಿಮಗೆ ಪೀರಿಯಡ್ ಆಯಿತು ಅಂದರೆ ಸೊ ಅಲ್ಲಿ ಏನು ಆ ಥರ ಫಾರ್ಮೇಷನ್ ಆಗಿರೋದಿಲ್ಲ. ಸೊ ನಿಮಗೆ ನಾರ್ಮಲ್ ಆಗಿ ಪೀರಿಯಡ್ಸ್ ಆಗಿದೆ ಅಂತ ನೀವು ತಿಳ್ಕೊಬಹುದು. ಓಕೆನಾ ಫ್ರೆಂಡ್ಸ್? ಇನ್ನೂ ಒಂದು ಯಾವ ರೀಸನ್ಗೆ ಆಗಿರಬಹುದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ, ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಆಗಿರುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಬೇಕಂದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಮಾಹಿತಿ ಕೊಟ್ಟಿದ್ದೀನಿ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲೋಗಿ ಚೆಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದನ್ನು ಸಿಂಪಲಾಗಿ ಹೇಳಬೇಕಂದ್ರೆ ಇಂಪ್ಲಾಂಟೇಷನ್ ಬ್ಲೀಡಿಂಗಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಏನಾಗಿರುತ್ತೆ ಅಂದರೆ ಪೇನ್ ಅಂದರೆ ಹೆವಿ ಪೇನ್ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ? ಹೆವಿಯಾಗಿ ಪೇನ್ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇನ್ನೊಂದು ಸಿಂಪ್ಟಮ್ ಏನಂದರೆ ಇಲ್ಲಿ ಶೋಲ್ಡರ್ ಹತ್ರ ಪೇನ್ ಬರ್ತಾ ಇರುತ್ತೆ. ಸೊ ಕೆಲವು ಸರ್ತಿ ಅದು ವೀಕ್ನೆಸ್ಗೂ ಆಗಿರ್ಬೋದು, ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಥರ ವೀಕ್ನೆಸ್ ಅಂತ ಬರಲ್ಲ. ಶೋಲ್ಡರ್ ಪೇನ್ ಏನಾದರೂ ಇತ್ತು ಅಂದರೆ, ನಿಮಗೆ ಅಬ್ಡಾಮಿನಲ್ ಪೇನ್ ಇತ್ತು ಅಂದರೂ ಕೂಡ ನೀವು ಇಮಿಡಿಯೇಟ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮೇನ್ ಸಿಂಪ್ಟಮ್ಮೇ ಅದು, ಶೋಲ್ಡರ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿ ಕೆಲವ್ರಿಗೇನಂದರೆ ಒಳಗಡೆನೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಇಂಟರ್ನಲ್ ಬ್ಲೀಡಿಂಗ್ ಅಂತ. ಅಂದರೆ ಹೊರಗಡೆ ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಂಡಿರೋದಿಲ್ಲ. ಸೊ ಆ ಟೈಮಲ್ಲೂ ಕೂಡ ನಿಮಗೆ ಡ್ರಾಪ್ ಥರ ಹಾಗೆ ಅದು ನಿಂತ್ಕೊಂಡು, ಅದೇನಾದರೂ ನಿಮಗೆ ಪೇನ್ ಸ್ಟಾರ್ಟ್ ಆಗ್ತಾ ಇದೆ ನಿಂತ್ಕೊಂಡ್ಮೇಲೆ, ಅಥವಾ ಬ್ಲೀಡಿಂಗ್ ಡ್ರಾಪ್ ಥರ ಆಗಿನೂ ಪೇನ್ ಬರ್ತಾ ಇದೆ ಅಂದರೆ
ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಫ್ರೆಂಡ್ಸ್, ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಸ್ಕ್ಯಾನಿಂಗ್ ಮಾಡಿದಾಗ ಮಾತ್ರನೇ ನಿಮ್ಗೆ ಗೊತ್ತಾಗುತ್ತೆ. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿದಾಗ ಮಾತ್ರ ನಿಮಗೆ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಅಥವಾ ನೀವು ಗರ್ಭದಲ್ಲಿ ಬಂದಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗೋದು ಸ್ಕ್ಯಾನಿಂಗ್ ಮಾಡಿದ್ಮೇಲೆ. ಸೊ ಅದಕ್ಕೆ ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇವಾಗೆಲ್ಲ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ, ಸೆನ್ಸಿಟಿವ್ ಆಗಿದೆ. ಸೊ ಹಾಗಾಗಿ ಪಾಸಿಟಿವ್ ಬಂದ ತಕ್ಷಣವೇ ಹೋಗಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಇದು ತುಂಬ ಏನು ಲೆಂದಿ ಟಾಪಿಕ್ ಅಲ್ಲ. ಸೊ ಈ ಥರನೂ ಆಗಿರಬಹುದು. ಹಾಗಾಗಿ ಇನ್ನೊಂದು ಯಾವಾಗ ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೋಬಹುದು ಅಂದರೆ, ಇವಾಗ ನೀವು ಪ್ರೆಗ್ನೆಂಟ್ ಅಂದರೆ ಇವಾಗ ಮಿಸ್ ಪೀರಿಯಡ್ ಆಗೋಕ್ಕಿಂತ ಮುಂಚೆ ಏನಾದರೂ, ಅಥವಾ ಮಿಸ್ ಪೀರಿಯಡ್ ಆದಮೇಲೆ ನೀವು ಕನ್ಫರ್ಮೇಷನ್ ಬರೋ ಟೈಮ್ ಅಂದಾಗ ನೀವೇನಾದರೂ ದಾಂಪತ್ಯ ಇಟ್ಟಾಗ, ಸೊ ಆ ಟೈಮಲ್ಲೂ ಕೂಡ ನಿಮಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅನ್ನೋದು ನೀವು ನೋಡಬಹುದು. ಆವಾಗೂ ಕೂಡ ನಿಮಗೆ ಡ್ರಾಪ್ ಥರ ಆಗಿ ಅದು ಕ್ಲೋಸ್ ಆಗುತ್ತೆ. ಫ್ರೆಂಡ್ಸ್, ಕೆಲವ್ರಿಗೆ ಕ್ಲೋಸ್ ಆಗಿ ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೆ 9 ಮಂತ್ಸ್ ಆಗಿ ಅವರು ಚೆನ್ನಾಗಿದ್ದು ಬೇಬಿನ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಇದರಲ್ಲಿ ಕಾಂಪ್ಲಿಕೇಟೆಡ್ ಆಗಿ ತುಂಬ ಜನಕ್ಕೆ ಸಿವಿಯರ್ ಮೇಜರ್ ಪ್ರಾಬ್ಲಮ್ಸ್ ಆಗಿರೋದು ಇದೆ. ಸೊ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ ಫ್ರೆಂಡ್ಸ್? ಇನ್ನೊಂದು ಏನಂದರೆ, ಪ್ರೆಗ್ನೆನ್ಸಿ ಅಂದರೆ ಇವಾಗ ರೀಸೆಂಟಾಗಿ ಯಾರಿಗೆ ಮ್ಯಾರೇಜ್ ಆಗಿರ್ತೀರಾ, ಸೊ ಅವರೆಲ್ಲ ಪ್ಲ್ಯಾನಿಂಗ್ನ ಸ್ಟಾಪ್ ಮಾಡಿ ಪ್ಲ್ಯಾನಿಂಗ್ ಅಂತ ಕೂರಬೇಡಿ. ಯಾಕಂದರೆ ಇವಾಗ ಮಗು ಆಗೋದೇ ರೇರ್ ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿದೆ. ತುಂಬ ಕಾಂಪ್ಲಿಕೇಟೆಡ್ಸ್ ಇರುತ್ತೆ. ಯಾಕಂದರೆ ನೀವು ಆಲ್ರೆಡಿ ಲೇಟಾಗಿ ಮದುವೆ ಆಗಿರ್ತೀರ. ಸೊ ಪ್ಲ್ಯಾನಿಂಗ್ಸ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಮ್ದು ಏನೇ ಇದ್ರೂ ಕೂಡ ನಾವು ನೆಕ್ಸ್ಟ್ ಬರೋ ಅಂಥ ದಿನಗಳಲ್ಲಿ ನಾವೆಲ್ಲನೂ ಮಾಡ್ಕೋಬಹುದು. ಬಟ್ ಇದು ಮಗು ಅನ್ನೋ ವಿಚಾರಕ್ಕೆ ಬಂದಾಗ ನಾವು ಹಾಗೆ ಮಾಡೋಕ್ಕಾಗಲ್ಲ. ಸೊ ಇದು ಒಂದು ಎಲ್ಲ ವಿಡಿಯೋದಲ್ಲೂ ನಾನು ಹೇಳಿರ್ತೀನಿ. ಇದೊಂದು ನನ್ನ ಸಣ್ಣ ಸಜೆಷನ್. ಸೊ ಯಾಕಂದರೆ ತುಂಬ ಕಷ್ಟಪಡ್ತಾ ಇರ್ತೀರ, ಏನೇನೋ ಪ್ಲ್ಯಾನಿಂಗ್ ಮಾಡಿಕೊಂಡು ಆಮೇಲೆ ಆಗ್ತಾ ಇಲ್ಲ ಅಂತ ತುಂಬ ಜನ ಹೆಣ್ಮಕ್ಳು ಸಫರ್ ಮಾಡ್ತಾ ಇರ್ತೀರ. ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆಯಾ, ಅಥವಾ ಮನೇಲಿ ಪ್ರಾಬ್ಲಮ್ ಇದೆಯಾ, ಅಥವಾ ನೀವು ಇವಾಗಲೇ ಬೇಡ ಅಂತ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ, ಅದೆಲ್ಲದು ಯಾವುದ್ಯಾವ್ದು ಕಾರಣಕ್ಕೆ ಮಾಡ್ತಾ ಇರ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದೆಲ್ಲದನ್ನು ಬಿಟ್ಟು ನಾವು ಮೇನ್ ಫೋಕಸ್ ಮಾಡಬೇಕಾಗಿರೋದು ಅದು. ಓಕೆನಾ? ಕೆರಿಯರ್ ಆಗಲಿ, ಫೈನಾನ್ಷಿಯಲಿ ಆಗಲಿ ಮತ್ತೆ ನಾವು ಮಾಡ್ಕೋಬಹುದು. ಬಟ್ ಇದನ್ನು ಆ ಥರ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಇನ್ನೊಂದು ಹೇಳ್ತೀನಿ, 30+ ಆಯಿತು ಅಂದರೆ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ಸ್ ಇರುತ್ತೆ. ನಿಮಗೆ ಬಾಡಿ ಪೇಯ್ನ್ಸ್ ಜಾಸ್ತಿ ಆಗುತ್ತೆ, ಮಗುನ ನೋಡ್ಕೊಳೋ ಅಂಥ ಪೇಷನ್ಸ್ ಇರೋದಿಲ್ಲ. ಓಕೆನಾ? ಹೀಗೆ ಹಲವಾರು ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಬೋನ್ಸ್ ಸ್ಟ್ರಾಂಗ್ ಇರೋದಿಲ್ಲ. ಸೊ ಕಾಲು ನೋವು, ಸೊಂಟ ನೋವು, ಪದೇ ಪೇನ್ಗಳು ಬರ್ತಾನೆ ಇರುತ್ತೆ. ಸೊ ಇದನ್ನು ನಾವು ಯಾರಿಗೂ ಹೇಳ್ತಾನೂ ಕೂರೋಕ್ಕಾಗೋದಿಲ್ಲ. ಅದನ್ನು ನಾವು ಬೇರೆಯವ್ರಿಗೆ ಅರ್ಥ ಮಾಡ್ಸೋಕ್ಕೂ ಆಗೋದಿಲ್ಲ. ಯಾರೂ ನಮ್ಮನ್ನು ಅರ್ಥ ಮಾಡ್ಕೋತಿಲ್ಲ ಅಂತಲೂ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಮಾಡ್ಕೋಬೇಡಿ. ಫ್ರೆಂಡ್ಸ್, ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಏನಂತ ನೋಡ್ಕೊಂಡ್ರೆ ಅಲ್ವಾ, ಇದು ಲೆಂದಿಯಾಗಿ ಏನಿಲ್ಲ, ಇಷ್ಟೇ. ಇದರಲ್ಲಿ ಈ ಥರ ನಿಮ್ಗೇನಾದರೂ ಅನ್ನಿಸ್ತು ಅಂದರೆ ನೀವು ಅದನ್ನು ನೋಡಿಕೊಂಡು ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಫ್ರೆಂಡ್ಸ್, ಇನ್ನೊಂದು ನೆಕ್ಸ್ಟ್ ಏನಂದರೆ, ನಾನು ವೀಕ್ ಬೈ ವೀಕ್ ಸೀರೀಸ್, ಹಾಗೆ ಅದರಲ್ಲೇ ಮಂತನ್ನು ಕೂಡ ಇನ್ಕ್ಲೂಡ್ ಮಾಡಿಬಿಟ್ಟು ನಾನು ವೀಡಿಯೋಸ್ ಹಾಕಿದ್ದೀನಿ. ಸಂಡೇ 11:30ಗೆ ಬರುತ್ತೆ. ನಿಮಗೆ ಈ ಥರ ಮಾಹಿತಿಗಳು ಬೇರೆ ಟಾಪಿಕ್ ಬಗ್ಗೆ ಬೇಕು ಅಂದರೆ ವೆಡ್ನೆಸ್ಡೇ 11:30ಗೆ ಇರುತ್ತೆ. ಸೊ ಯಾರು ನೋಡ್ಕೊಂಡಿಲ್ಲ ಇನ್ನು ಮಂತ್ ವೈಸ್ ಅಥವಾ ವೀಕ್ ವೈಸ್, ಅಲ್ಲಿ ವೀಕ್ ಬೈ ವೀಕ್ ಸೀರೀಸ್ ಅಂತ ಪ್ಲೇಲಿಸ್ಟಲ್ಲಿ ಕೂಡ ಸಿಗುತ್ತೆ. ಈ ಚಾನಲ್ ಪೇಜಲ್ಲಿ ಬಂದ್ರೂ ಕೂಡ ಸಿಗುತ್ತೆ. ಓಕೆನಾ? ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ನಿಮ್ಗೆ ಬೇಕಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿನೂ ಕೂಡ ನೀವು ನೋಡ್ಕೋಬಹುದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.